ಓಂ ಶಾಂತಿ ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ಲವಕುಶ ಬಂಧು ಮಿತ್ರ ಗುರು ದೈವವೇ ನಮಃ. ಶ್ರೀರಾಮನವಮಿ ಪ್ರಯುಕ್ತ ನಿಮ್ಮೆಲ್ಲರಿಗೂ ಶುಭಾಶಯಗಳು, ಹಾಗೆ ನನ್ನ ಆಶೀರ್ವಾದಗಳು. 6ನೇ ತಾರೀಕು ಭಾನುವಾರ, 4ನೇ ತಿಂಗಳು 2025ನೇ ಇಸ್ವಿ. ಈ ದಿನ ಶ್ರೀರಾಮ ನವಮಿ. ಈಗಾಗಲೇ ನಾನು ಭಾಗ 1 ಹಾಕಿದ್ದೀನಿ, ಶೇರ್ ಮಾಡಿದ್ದೀನಿ ನಿಮಗೆ. ಭಾಗ 2 ಇದು. ಇವರೇ ಒಂದು ಚಿಕ್ಕ ಹಳ್ಳಿ, ಕೋಲಾರ ಜಿಲ್ಲೆ ಒಂದು ಚಿಕ್ಕ ಹಳ್ಳಿ, ಮದ್ದೇರಿ ಮಲಾಂಡಹಳ್ಳಿ ಗ್ರಾಮ. ಮಲಾಂಡಹಳ್ಳಿ ಎಮ್, ಮದ್ದೇರಿ ಪೋಸ್ಟ್ ಮಂಡಲ್, ಹೇಮಗಲ್ ಹೋಬಳಿ, ಕೋಲಾರ ತಾಲೂಕು ಜಿಲ್ಲೆ. ಈ ಊರಿನಲ್ಲಿ 8 ಹನುಮಾನ್ ಟೆಂಪಲ್ಗಳಿವೆ. 8 ಹನುಮಾನ್ ಟೆಂಪಲ್ಗಳು, ಹನುಮಾನ್ ದೇವಾಲಯಗಳು, ಗುಡಿಗಳು. ಅದು ಚಿಕ್ಕದಿರಲಿ ದೊಡ್ಡದಿರಲಿ ಚಿಕ್ಕದಿರಲಿ, ಒಟ್ಮೇಲೆ ಹನುಮಾನ್ ದೇವಾಲಯಗಳು 8 ಇದ್ದಾವೆ. ಚಿಕ್ಕ ಹಳ್ಳಿ, ಒಂದು 200 ಮನೆ 220 ಮನೆ ಅಷ್ಟೇ. ಸುಮಾರು 6 ಕಡೆ, ಊರಿನ 6 ಕಡೆ ಹೊರಗಡೆ ರಸ್ತೆಗಳಿದ್ದಾವೆ. ಒಂದು ರಸ್ತೆ ಬಿಟ್ಟು ಇನ್ನೆಲ್ಲ ರಸ್ತೆಗಳಲ್ಲೂ ಹನುಮಾನ್ ಗುಡಿಗಳಿವೆ. ಶ್ರೀರಾಮನವಮಿಗೆ ಇಲ್ಲಿ ಏನು ಅನ್ನದಾಸೋಹ ಪೂಜಾ ಕಾರ್ಯಕ್ರಮಗಳು ಒಂದು ತುಂಬ ಚೆನ್ನಾಗಿ ನಡೆಯುತ್ತೆ. ಈ ಊರು ಹನುಮಾನ್ ಟೆಂಪಲ್ ಬಿಟ್ಟು ಊರು ಒಳಗಡೆ ಬಸವಣ್ಣನ ದೇವಾಲಯ, ಕರಗದಮ್ಮ ದೇವಾಲಯ, ಒಂದು ದರ್ಗಾ ಇದೆ ಮುಸ್ಲಿಮರದು, ಹಾಗೆ ಸುಂಕದಮ್ಮ ದೇವಾಲಯ, ಹಾಗೆ ಗಣಪತಿ ದೇವಾಲಯ, ಹಾಗೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ, ಹಾಗೆ ಗಂಗಮ್ಮ ಗುಡಿ, ಹಾಗೆ ಮಾರಮ್ಮ ಗುಡಿ, ಕರಗದಮ್ಮ ಗುಡಿ. ಇಷ್ಟೊಂದು ದೇವಾಲಯಗಳು ಈ ಊರಲ್ಲಿದೆ. ಹೊರಗಡೆ ಒಂದು ಮುನೇಶ್ವರ ದೇವಸ್ಥಾನ ಇದೆ, ಇನ್ನೊಂದು ಕಡೆ ಸಂಕಲಮ್ಮ ದೇವಸ್ಥಾನ ಇದೆ. ಒಟ್ಟಿನಲ್ಲಿ ಹನುಮಾನ್ ಟೆಂಪಲ್ಗಳು 8 ಇದ್ದಾವೆ. ಈ ಹನುಮಾನ್ ಟೆಂಪಲ್ಗಳು ಅಲ್ಲಿಗೆ ನಾವು ಈಗ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ. ಒಂದೊಂದೇ ದೇವಾಲಯ ನಾನು ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ನೀವು ತಪ್ಪದೇ ನೋಡಿ. ಈಗಾಗಲೇ ಭಾಗ 1 ನೋಡಿಲ್ಲ ಅಂದರೆ ಅದರಲ್ಲಿ ನೋಡಿ. ಈ ಊರಿನ ಬಗ್ಗೆ ಆದಷ್ಟು ಸ್ವಲ್ಪ ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಬಗ್ಗೆ ನಾನು ಹೇಳಿದ್ದೀನಿ. ಹಿಂದಿನ ವಿಡಿಯೋ ತಪ್ಪದೇ ನೋಡಿ. ಶ್ರೀರಾಮನವಮಿ ಭಾಗ 1 ತಪ್ಪದೇ ನೋಡಿ, ಶೇರ್ ಮಾಡಿದ್ದೀನಿ. ಇದು ಭಾಗ 2 ಶ್ರೀರಾಮನವಮಿ. ಒಂದು ಚಿಕ್ಕ ಹಳ್ಳಿಯಲ್ಲಿ 8 ಅಷ್ಟ ಹನುಮಾನ್ ದೇವಾಲಯಗಳು, ಭಾಗ 2 ಇದು. ಹಾಗೆ ನೆಕ್ಸ್ಟ್ ನೋಡಿ, ಹಾಗೆ ಹಿಂದಿನ ಭಾಗ ನೋಡಿ. ಓಕೆನಾ? ಹಾಗಾದರೆ ಈಗ ನಾವು ಹೊರಗಡೆ ಹೋಗೋಣ, ದೇವಾಲಯಗಳಲ್ಲಿ ನೋಡಿ ಬರೋಣ. ಅಲ್ಲಿನ ದರ್ಶನ ನಾನು ನಿಮಗೆ ಮಾಡಿಸ್ತೀನಿ. ತಪ್ಪದೇ ನೀವು ಭಾಗ 1 ನೋಡಿ, ಹಾಗೆ ಇದನ್ನು ಪೂರ್ತಿಯಾಗಿ ನೋಡಿ, ಆಮೇಲೆ ಮುಂದಿನ ಭಾಗ ಆಯ್ತಾರೆ ಅದನ್ನು ಕೂಡ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಸೀತಾರಾಮಾಂಜನೇಯ ಲಕ್ಷ್ಮಣ ಲವಕುಶ ಬಂಧು ಮಿತ್ರ ಗುರು ದೈವ ನಿಮ್ಮೆಲ್ಲರಿಗೂ ಅವರ ಆಶೀರ್ವಾದ, ನನ್ನ ಆಶೀರ್ವಾದ ಇರಲಿ. ಓಕೆ, ಹಾಗಾದ್ರೆ ನಾವು ಸ್ಟಾರ್ಟ್ ಮಾಡೋಣ ಈಗ. ಓಕೆನಾ? ಓಡೋಣ, ಆಚೆ ಹೋಗೋಣ. ನಿಮಗೆ ಕರ್ಕೊಂಡು ಹೋಗ್ತೀನಿ ಈಗ ನಾನು. ಓಕೆ, ಇದು ಅಲ್ಲ ಪುಟ್ಟ ಮನೆ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡ. ಓಕೆ ಅಲ್ಲ, ಪುಟ್ಟ ಮನೆ ಇದು, ಚಿಕ್ಕ ಮನೆ. ಇಲ್ಲಿಂದನೇ ಹೋಗೋಣ ಹೊರಗಡೆ. ಓಕೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು. ಓಕೆ ಮಿತ್ರರೇ, ಅಭಿಮಾನಿಗಳೇ, ಭಕ್ತರೇ, ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿ. ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿದ್ರೆ ಅಷ್ಟರುದ್ರ, ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ ಇದಕ್ಕೊಂದು ಕ್ಲಾರಿಟಿ ಬರುತ್ತೆ. ಹಿಂದೆ ನಾನು ಸಾಕಷ್ಟು ವೀಡಿಯೋಗಳು ಹಾಕಿದ್ದೀನಿ. ಅಷ್ಟನಾಗ, ಅಷ್ಟರುದ್ರ, ಅಷ್ಟಭೈರವ ಅಂದರೆ ಇದೊಂದು ಸೀಕ್ರೆಟ್ ಪ್ರಾಜೆಕ್ಟ್ ಇರುತ್ತೆ. ಈ ಪ್ರಾಜೆಕ್ಟ್ ಏನಂತ ನಾನು ಓಪನಾಗಿ ಹೇಳಲ್ಲ. ನನ್ನ ಆಶೀರ್ವಾದ, ದೇವರ ಆಶೀರ್ವಾದ ಯಾರಿಗೆ ಬೇಕೋ, ಯಾರಿಗೆ ಇಷ್ಟ ಇದೆಯೋ ಅವ್ರು ಮಾತ್ರ ಈ ವಿಡಿಯೋನ, ಅಥವಾ ನಾನು ಹಿಂದೆ ಹಾಕಿರೋ ವಿಡಿಯೋಗಳನ್ನು ಅಥವಾ ಮುಂದೆ ಹಾಕೋ ವಿಡಿಯೋಗಳನ್ನು ನೋಡಿ. ಸದ್ಯಕ್ಕೆ ಇಲ್ಲಿರೋ ಮನೆ ನಂದಲ್ಲ, ನಿಮಗೆ ಗೊತ್ತಿದೆ ಆಲ್ರೆಡಿ. ಯೋಗಿ ಜೀವನ ಸತ್ಯಕತೆ ಭಾಗ 1ರಿಂದ 15, 16ವರೆಗೂ ಹಾಕಿದ್ದೀನಿ. ಅವುಗಳಲ್ಲಿ ನೀವು ನೋಡಿರ್ತೀರ. ಈ ಆಸ್ತಿ ನಂದಲ್ಲ, ಇಲ್ಲಿರೋದು ಮನೆ ಮುಂದೆ. ಈ ಮನೆಯೂ ನಂದಲ್ಲ, ಆದರೆ ವಾಸ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಈಗ ನಾವು ಹನುಮಾನ್ ಟೆಂಪಲ್ಗಳು ಅಂದರೆ 8 ಹನುಮಾನ್ ಟೆಂಪಲ್ಗಳ ದರ್ಶನಕ್ಕೆ ಹೊರಟಿದ್ದೀವಿ. 8 ಕಡೆ. ಮದ್ದೇರಿ ಮಲಾಂಡಹಳ್ಳಿ ಗ್ರಾಮ ಇದು. ಮಲಾಂಡಹಳ್ಳಿ ಎಮ್ ಗ್ರಾಮ ನೋಡಿ. ಈ ರಸ್ತೆ ಬಂದು ಮಲಾಂಡಹಳ್ಳಿ ಕಾಣಿಸ್ತಾ ಇದೆ ನಿಮಗೆ. ಈ ಕಡೆ ನನ್ನ ಮನೆಯೂ ಕಾಣಿಸ್ತಾ ಇದೆ, ನಾನಿರೋ ಮನೆಯೂ ಕಾಣಿಸ್ತಾ ಇದೆ ನಿಮಗೆ. ಊರಿಂದ ಹೊರಗಡೆ ನಮ್ಮ ಮನೆ ಇದೆ. ಈಗ ನಾವು ಹೊರಟಿರೋದು ಹಳ್ಳಿಯಿಂದ ದಕ್ಷಿಣ ದಿಕ್ಕಿಗೆ ಹೊರಡುವ ಈ ರೋಡು. ಇದೇ ರೀತಿ ಒಂದೊಂದು ದಿಕ್ಕಿನಲ್ಲೂ ಹಳ್ಳಿಯಿಂದ ಒಂದೊಂದು ದಿಕ್ಕಿಗೆ ರಸ್ತೆಗಳಿರುತ್ತೆ.
ಆ ರಸ್ತೆಗಳಲ್ಲಿ ಒಂದೊಂದು ರಸ್ತೆನಲ್ಲೂ ಹನುಮಾನ್ ಟೆಂಪಲ್ಗಳಿರುತ್ತೆ. ನೋಡೋಣ. ಈಗ ನಾವು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋಗ್ಬೇಕು, ನಡ್ಕೊಂಡು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಹೋಗ್ಬೇಕು. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಗೊತ್ತಾಯ್ತಲ್ಲ. ಅಲ್ಲಿ ದೂರದಲ್ಲಿ ಮಾವಿನ ತಪ್ಪು ಕಾಣಿಸ್ತದೆ, ಅದು ಬಂದು ನಾರಾಯಣ ರೆಡ್ಡಿ ಎಮ್ ಅಂತ ಅವ್ರದ್ದು. ಈಗ ನೋಡಿ, ಹಳ್ಳಿ ಈ ರಸ್ತೆಯಲ್ಲಿ ಇಲ್ಲಿಂದ ಸುಮಾರು ಅರ್ಧ ಕಿಲೋಮೀಟ್ರ್ ದೂರ ಇದೆ. ಹಾಗೆ ದೇವಸ್ಥಾನ ಕೂಡ ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ. ನಾವೀಗ ದೇವಸ್ಥಾನಕ್ಕೆ ಹೊರಟಿದ್ವಿ. ಈ ದೇವಸ್ಥಾನ ಇಲ್ಲಿನ ಮಾಹಿತಿಯನ್ನು ನಾನು ಈಗಾಗಲೇ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಯೋಗಿ ಜೀವನ ಸತ್ಯಕತೆ ಹಿಂದಿನ ಭಾಗಗಳನ್ನು ನೋಡಿ, ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಏನಪ್ಪ ಅಂದರೆ, ನಾನು ಬಾವಿಗಳಲ್ಲಿ ಸ್ನಾನ ಮಾಡಿ ಹಾಸ್ಟ್ಲಲ್ಲಿ ಇರೋವಾಗ, ನಾನು ಚಿಕ್ಕ ಹುಡುಗ ಅಲ್ಲಿ ಹಾಸ್ಟ್ಲಲ್ಲಿ ಓದೋವಾಗ ರಜೆಗಳಲ್ಲಿ ಊರಿಗೆ ಬಂದಾಗ ಇಲ್ಲಿ ಬಾವಿ ಇದೆ, ನಾಗಪ್ಪ ಅಂತ. ನಾಗಪ್ಪ ಅವ್ರ ಬಾವಿ ಅಂದರೆ ಪ್ರಕಾಶ್ ಅಂತಿದ್ದಾರೆ. ಅವರು ಕಾರ್ಪೊರೇಟ್ರ್, ಈಗ ನಮ್ಮೂರಿಗೆ ಕಾರ್ಪೊರೇಟ್ರು. ಪ್ರಕಾಶನ್ ಅವರು ನನಗೆ ಶಿಷ್ಯನೂ ಹೌದು, ಫ್ರೆಂಡು ಹೌದು. ಅವ್ರ ತಂದೆ ನನ್ನ ತಂದೆಗೆ ಫ್ರೆಂಡು ಹೌದು, ಇನ್ನೊಂದು ಮತ್ತೊಂದು ಹೌದು, ಆ ಥರ. ಓಕೆನಾ. ಅವರು ಬಾವಿನಲ್ಲಿ ನಾನು ಸ್ನಾನ ಮಾಡಿ, ಪಕ್ಕದಲ್ಲೇ ಹನುಮಾನ್ ಟೆಂಪಲ್ ಇರುತ್ತೆ, ಅಲ್ಲಿ ಹೋಗಿ ಧ್ಯಾನ ತಪಸ್ಸು ಮಾಡ್ತಿದ್ದೆ ಬೆಳಗ್ಗೆ ಹೊತ್ತು, ಸಂಜೆ ಹೊತ್ತು. ಆಗಾಗ ಈಗ ಸದ್ಯಕ್ಕೆ ಆ ವಿಡಿಯೋನ ನಾನು ಈಗಾಗಲೇ ಮಾಡಿದ್ದೀನಿ, ಯೋಗಿ ಜೀವನ ಸತ್ಯಕತೆಯಲ್ಲಿ. ಇಲ್ಲಿ ಕಲ್ಲಂಗಡಿ ಎಲ್ಲ ನಾರಾಯಣ ರೆಡ್ಡಿ ಎಮ್ ಅವ್ರು ಬೆಳೆದಿದ್ರು. ಅವ್ರದ್ದು ಆಸ್ತಿ ಇಲ್ಲೇ ಇದೆ ಪಕ್ಕದಲ್ಲಿ. ಅದನ್ನು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೆ ಹಿಂದಿನ ವೀಡಿಯೋನಲ್ಲಿ. ಆ ವಿಡಿಯೋ ನೋಡಿದ್ರೆ ಈ ಏರಿಯಾ ಎಲ್ಲ ನಿಮಗೆ ಪರಿಚಯ ಇರುತ್ತೆ. ಯಾರು ನೋಡಿದ್ದಾರೆ ಅವ್ರಿಗೆ ಮಾತ್ರ ಪರಿಚಯ ಇರುತ್ತೆ. ಹಿಂದೆ ಅಪ್ಲೋಡ್ ಮಾಡಿದ್ದೀನಿ, ಈ ಏರಿಯಾ ಎಲ್ಲ ನಾನು ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಈಗ ಮೊದಲನೇ ದೇವಸ್ಥಾನ ನಾನು ನಿಮಗೆ ತೋರಿಸ್ತಿರೋದು ನೋಡಿ. ಅಲ್ಲಿ ಪಂಪ್ಸೆಟ್ ಹೌಸ್ ಕಾಣಿಸುತ್ತೆ, ಪಂಪ್ಸೆಟ್ ಹೌಸು ಪಕ್ಕದಲ್ಲಿ ಬಾವಿ ಇದೆ. ಆಲ್ರೆಡಿ ಅಲ್ಲಿ ನಾನು ಸ್ನಾನ ಮಾಡಿ, ಈ ಕಡೆ ಲೆಫ್ಟಿಗೆ ನೋಡಿ, ಅಲ್ಲಿ ಮರ ಕಾಣುತ್ತೆ, ದೊಡ್ಡದಾಗಿ ಹಳ್ಳಿ ಮರ, ಅಲ್ಲಿ ದೇವಸ್ಥಾನ ಕಾಣುತ್ತೆ, ಹನುಮಾನ್ ಟೆಂಪಲ್ ಅದು. ಅಲ್ಲಿ ಹೋಗಿ ಧ್ಯಾನ ತಪಸ್ಸು ಮಾಡ್ತಿದ್ದೆ. ಯಾವಾಗ ನನ್ನ 13ನೇ ವಯಸ್ಸು, 14ನೇ ವಯಸ್ಸು, 15ನೇ ವಯಸ್ಸು, ಅಂದರೆ 6ನೇ ತರಗತಿ 7ನೇ ತರಗತಿ ಇರುವಾಗ ಹಾಸ್ಟೆಲ್ಲಿಂದ ಮನೆಗೆ ನಾನು ರಜೆಗಳ ಟೈಮಲ್ಲಿ ಬಂದಾಗ ಇಲ್ಲಿ ಸ್ನಾನ ಮಾಡಿ ಬಾವಿನಲ್ಲಿ ಅಲ್ಲಿ ಹನುಮಾನ್ ಟೆಂಪಲಲ್ಲಿ ನಾನು ಪೂಜೆ ಮಾಡ್ತಿದ್ದೆ, ಧ್ಯಾನ ತಪಸ್ಸು ಮಾಡ್ತಿದ್ದೆ. ಈಗ ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗೋದು ನೋಡಿ. ಅಲ್ಲಿ ಅರಳಿ ಮರ ಕಾಣುತ್ತೆ ಲೆಫ್ಟ್ ಸೈಡಲ್ಲಿ, ಕಾಣಿಸ್ತಾ ಇದೆ ಲೆಫ್ಟ್ ಸೈಡಲ್ಲಿ ಅರಳಿ ಮರ. ಅಲ್ಲಿಗೆ ಹತ್ರ ಬಂದುಬಿಟ್ಟಿದ್ದೀವಿ ಈಗ ನಾವು. ಈಗ ಲೆಫ್ಟಿಗೆ ನಾವು ಹೋಗಬೇಕು, ಅಲ್ಲಿ ದೇವಸ್ಥಾನ ಇರುತ್ತೆ, ಲೆಫ್ಟಿಗೆ ದೇವಸ್ಥಾನ ಇರುತ್ತೆ, ಗೊತ್ತಾಯ್ತಲ್ಲ. ಈಗ ಹೊರಡೋಣ ತೋಟದಲ್ಲಿ. ಆ ಹನುಮಾನ್ ಟೆಂಪಲ್ನಲ್ಲಿ ಶ್ರೀರಾಮನವಮಿಗೆ ವರ್ಷಕ್ಕೊಂದು ಸಾರಿ ಪೂಜೆ ನಡೀತೆ. ಇಲ್ಲಿ ಪ್ರಸಾದ ಗಿಸಾದ ಹಾಕಿಸ್ತಾರೆ. ರಾಮಣ್ಣ, ಪುಟ್ಟಪ್ಪನವರು ರಾಮಣ್ಣ ಅವರು ಮಕ್ಕಳು, ಹಾಗೆ ರಾಮಣ್ಣ ತಮ್ಮ ನಾರಾಯಣ ಸ್ವಾಮಿ ಅವರು ಮಕ್ಕಳು ಅಂದರೆ ಚೌಡೇಗೌಡ, ಆಂಜಿ, ಆಮೇಲೆ ಮುನೇಗೌಡ, ಆಮೇಲೆ ವಿಜಯೇಂದ್ರ, ಆಮೇಲೆ ಬೈರಗೌಡ. ಇವರು ನಾರಾಯಣ ಸ್ವಾಮಿ ಮಕ್ಕಳು, ಆಗ ಅವ್ರ ಅಣ್ಣನ ಮಕ್ಕಳು. ಹಾಗೆ ಮೊಮ್ಮಕ್ಕಳು, ರಾಮಣ್ಣ ಮೊಮ್ಮಕ್ಕಳು, ನಾರಾಯಣ ಸ್ವಾಮಿ ಮೊಮ್ಮಕ್ಕಳು. ಒಟ್ಟಾರೆಯಲ್ಲಿ ಆ ಬೈರಗೌಡ ಕಂಡಕ್ಟ್ರು, ವಿಜಯೇಂದ್ರ ಇರ್ತಾನೆ, ಆಮೇಲೆ ಮುನೇಗೌಡ, ಹಾಗೆ ಬಾಬು, ಇವರೆಲ್ಲ ಇಲ್ಲಿ ಕಾರ್ಯಕ್ರಮ ನೋಡ್ಕೊಳ್ತಾರೆ, ಅವ್ರ ಮಕ್ಕಳೆಲ್ಲ. ಈಗ ಬಂದಿದ್ದೀವಿ, ಈ ಕಾರ್ಯಕ್ರಮ ಮುಗಿಯೋವರೆಗೂ ಪೂರ್ತಿ ನೋಡಿ, ಆಮೇಲೆ ವಿಚಾರ ಹೇಳ್ತೀನಿ. ಇಲ್ಲಿ ಮುಗಿದ ಮೇಲೆ ಇನ್ನೊಂದು ಟೆಂಪಲ್ಗೆ ಹೋಗೋಣ, ಓಕೆನಾ. ಪೂಜಾರಿಗೆ ಕಾಣಿಸ್ತೀವಿ ಸ್ವಾಮಿ. ಯಾವ್ದು
ಅಲ್ಲೇ ಇರಲಿ ಇವ್ರು, ನಾವು ಅಲ್ಲೇ ಇಟ್ಕೊಂಡು ನಾನು ಕೊಡ್ತಾ ಇದ್ನಲ್ಲ ಅದಕ್ಕೆ. ಅಷ್ಟೊಂದು ಬೇಡ, ಒಂದೇ ಒಂಚೂರು. ಚೇತನ್ ನೀರಂತ ಕೊಡ. ಒಂದೇ ಒಂಚೂರು ಹಾಕು ಮಗ, ಒಂದೇ ಒಂಚೂರು ಹಾಕ್ಬೇಕು. ನಾನು ತಗೊಳ್ತೀನಿ, ಆಮೇಲೆ ಬೇಕಂದ್ರೆ ನಾನು ಕೇಳ್ತೀನಿ. ಹಾಂ, ಸ್ವೀಟ್ ಹಾಕು. ಹಾಂ, ಅಷ್ಟು ಸಾಕು. ಸ್ವೀಟ್ ಹಾಕು. ಓಕೆ, ಸಾಕು. ಆಮೇಲೆ ನಾನು ಬೇಡ, ಬರ್ತೀನಿ ನಾನು ಮತ್ತೆ. ಅಲ್ಲಿಗೆ ಹೋಗಿ ಒಂಚೂರು ಆನಲ್ಲೇ ಇದೆ, ಒಂಚೂರು ಹಂಗೆ ಹಂಗೆ ತಗೊಳ್ಳೋದು ಅಷ್ಟೇ. ಹಾಂ, ಮತ್ತೆ ವಾಪಸ್ ಹೋಗಿ ಹಂಗೆ ಯಾರಿಗೂ ಆಯ್ತು ಅಷ್ಟೇ. ಒಂದೇ ನಿಮಿಷ. ಭಕ್ತರೇ, ದೇವ್ರ ದರ್ಶನ ಆಯಿತು ನೋಡಿ. ಅಲ್ಲಿ ಹುಡುಗ ಇದ್ದಾನೆ, ಆ ಹುಡುಗ ಮುಸ್ಲಿಂ ಹುಡುಗ. ನಾನು ಮಾತಾಡಿಸ್ತಾ ಇದ್ದೀನಿ, ಊಟ ಮಾಡ್ಕೊಳಯ್ಯ ಅಂತ. ಈಗ ತಗೊಳ್ತೀನಿ, ಈಗಲೇ ಬಂದಿದ್ದು, ಊಟ ಮಾಡ್ತೀನಿ ಅಂದ. ಈಗ ನೋಡಿ ಇನ್ನೊಬ್ಬ ಹುಡುಗ ಅಲ್ಲಿ ಬರ್ತಿದ್ದಾನೆ, ಈಗ ಈ ಕಡೆಗೆ ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು. ಅವನ ಹನೀಪ್ ಅಂತ, ಈ ಹುಡುಗ ಹನೀಪ್ ಅಂತ, ನನಗೆ ಗೊತ್ತಿರೋ ಹುಡುಗ. ಇವರೆಲ್ಲ ಇವರ ಅಣ್ಣಂದರು, ತಂದೆಯರು, ಇವರೆಲ್ಲ ನನ್ನ ಫ್ರೆಂಡ್ಸೇ. ಈ ಹುಡುಗನೂ ನನಗಿಂತ ವಯಸ್ಸಿನಲ್ಲಿ ಸ್ವಲ್ಪ ಚಿಕ್ಕವನೇ, ಚಿಕ್ಕ ಹುಡುಗನೇ. ಇವರ ಮನೆಗಳ ಹತ್ರ ನಾನು ಇವ್ರ ಚಿಕ್ಕಪ್ಪನ ಮನೆಯಲ್ಲೇ ಬಾಡಿಗೆಗಿದ್ದೆ ಮೊದಲು ನಾನು, ಇದೇ ಹಳ್ಳಿನಲ್ಲಿ. ಈ ಹನೀಪ್ ಇದಾನಲ್ಲ, ಈ ಹುಡುಗ ನನ್ನ ಮುಂದೆ ಕೂತಿದ್ದಾನೆ. ಈ ಹನೀಪ್ ಹುಡುಗ ಇವ್ರ ಚಿಕ್ಕಪ್ಪನ ಮನೆಯಲ್ಲೇ ನಾನು ಬಾಡಿಗೆಗಿದ್ದೆ. ಅದೇ ಮನೆಯಲ್ಲೇ ನಾನು ನನ್ನ ಹೆಂಡತಿಗೆ ತಾಳಿ ಕಟ್ಟಿದ್ದು 9 ಗಂಟೆ ರಾತ್ರಿನಲ್ಲಿ. ಆ ತಾರೀಕು ಬಂದು 12ನೇ ತಾರೀಕು ಏಪ್ರಿಲ್ ತಿಂಗಳು 1995ನೇ ಇಸ್ವಿ. 1995ರಲ್ಲಿ. ಈಗ ನೋಡಿ ನನ್ನ ಹಿಂದ್ಗಡೆ ಇನ್ನೊಬ್ಬ ಹುಡುಗ ಕೂತಿದ್ದಾನೆ. ಆ ಹುಡುಗನೂ ಮುಸ್ಲಿಮ್ಸ್ ಹುಡುಗ. ಆ ಹುಡುಗ ಚಿಕ್ಕಪ್ಪ ಕರೀಂ ಬೇಗ್ ಅಂತ. ಈ ಹುಡುಗಗೂ ಚಿಕ್ಕಪ್ಪ ಆಗಬೇಕು, ಆ ಹುಡುಗಗೂ ಚಿಕ್ಕಪ್ಪ ಆಗಬೇಕು. ಒಂದೇ ಒಂಚೂರು ಮಗ. ನನ್ನ ಜೊತೆ ಎಲ್ಲ ಮುಸ್ಲಿಮ್ಸ್ ಹುಡುಗರು ಕೂತಿದ್ದಾರೆ. ಓಕೆ, ಈ ಮಗು ಏನೋ ಊಟ ಬಡಿಸಿದಾಳೆ ನನಗೆ. ಸ್ವಲ್ಪ ಹಾಕ್ಲಾ ಅಂತ ಸ್ವಲ್ಪ ಹಾಕಿ ಹೋದರು. ನನ್ನ ಜೊತೆ ಈಗ 3 ಜನ ಹುಡುಗರು, ಮುಸ್ಲಿಮ್ಸ್ ಹುಡುಗರು. ಅವರ ಚಿಕ್ಕಪ್ಪನ ಒಂದು ಮನೆಯಲ್ಲೇ ನಾನು ಬಾಡಿಗೆಗಿದ್ದೆ. ಕರೀಂ ಬೇಗ್, ಕಂಡಕ್ಟರ್ ಕರೀಂ ಬೇಗ್ ಅಂತ. ಕಂಡಕ್ಟರ್ ಕರೀಂ ಬೇಗ್ ಅಂದರೆ ಸಾಮಾನ್ಯ ಮನುಷ್ಯ ಅಲ್ಲ. ಮಹಾಭಾರತ, ರಾಮಾಯಣ ಇತ್ಯಾದಿ ಇತ್ಯಾದಿ ಸಾಕಷ್ಟು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅವರು ನಮ್ಮ ಹಳ್ಳಿ ಬಿಟ್ಟು ಪಕ್ಕದ ಊರಿಗೆ ಹೋದರು, ಅವ್ರ ಹೆಂಡತಿ ಊರಿಗೆ. ಒಂದು 5-6 ಕಿಲೋಮೀಟ್ರ್ ದೂರದಲ್ಲಿದೆ. ಅದು ಸಿಟಿ ಥರ, ಸ್ವಲ್ಪ ಹೋಬಳಿ ಥರ. ಅವ್ರ ಹೆಂಡತಿ ಊರು, ಕಂಡಕ್ಟರ್ ಕರೀಂ ಬೇಗ್ ಹೆಂಡತಿ ಊರು. ಅಲ್ಲಿಗೆ ಹೊರಟೋದ, ಯಾಕಂದರೆ ಡ್ಯೂಟಿಗೆ ಹೋಗೋಕ್ಕೆ ಎಲ್ಲ ಈಸಿ ಆಗುತ್ತಂತ. ಕಂಡಕ್ಟ್ರ್ ಅಣ್ಣನ ಮಕ್ಳು ಇವರು. ಒಬ್ಬ ಚಿಕ್ಕಣ್ಣನ ಮಗ, ಇನ್ನೊಬ್ಬ ದೊಡ್ಡ ಅಣ್ಣನ ಮಗ, ಹಾಗೆ ಮೊಮ್ಮಗ ಹಿಂದ್ಗಡೆ ಇದ್ದಾನೆ, ಮೊಮ್ಮಗ ಅವನ ಆ ಕಡೆ. ಇವ್ರು ನನ್ನ ಜೊತೆನೇ ಊಟ ಕೂತ್ಕೊಂಡ್ರು. ಈಗ ಇಲ್ಲಿ ಈಗ ಹನೀಪ್ ಮಗ ಆ ಕಡೆ ಇದ್ದಾನೆ ಹಿಂದ್ಗಡೆ, ನನ್ನ ಜೊತೆನೇ ಊಟ ಮಾಡ್ತಾಯಿದ್ದಾರೆ ನೋಡಿ. ಆ ಕಡೆ ಲಾಸ್ಟ್ಗಿದ್ದಾನಲ್ಲ ಆ ಹುಡುಗ ಹನೀಪ್ ಮಗ. ಆಮೇಲೆ ಈ ಹುಡುಗರು ನನ್ನ ಜೊತೆನೇ ಊಟ ಮಾಡಿದ್ರು. ಈಗ ನೋಡಿ ಆ ಅಮ್ಮ ಹೋಗ್ತಿದ್ದಾರೆ, ಇವರು ನಮ್ಮ ದೊಡ್ಡತ್ತೆ ಅಲ್ಲಿ ಹೋಗ್ತಿದ್ದಾರೆ. ಇನ್ನೂ ಯಾರ್ಯಾರೋ ಊರಿನವರೆಲ್ಲ ಬಂದಿದ್ದಾರೆ. ಆವಾಗಲೇ ಕಡಿಮೆ ಇದ್ದರು ಜನ, ಬರ್ತಾ ಬರ್ತಾ ಜಾಸ್ತಿ ಆಗಿಬಿಟ್ರು.
ಎಲ್ಲ ಒಳಗಡೆ ಹೋಗಿದ್ದಾರೆ ಈಗ ದೇವಸ್ಥಾನ ಒಳಗೆ, ಇನ್ನು ಕೆಲವರು ಆಚೆ ಇದ್ದಾರೆ. ಇವರೇ ನಂದು ಊಟ ಆಯಿತು, ತಿಂಡಿ ತಿಂದೆ. ಇದು ಮೊದಲ ದೇವಸ್ಥಾನ. ನನ್ನ ಬಾಲ್ಯದಲ್ಲಿ ಇಲ್ಲೇ ಧ್ಯಾನ, ತಪಸ್ಸು, ಇನ್ನೊಂದು ಮತ್ತೊಂದು ಮಾಡ್ತಾಯಿದ್ದೆ. ಈಗ ನಾನು ಹೊರಟಿದ್ದೀನಿ ಅಲ್ಲಿಂದ. ಮೊದಲನೇ ದೇವಸ್ಥಾನ ಆಯಿತು. ಈಗ ಇದೇ ಊರನ್ನ ಮಲ್ಲಂಡಹಳ್ಳಿ ಗ್ರಾಮ, ಮದ್ದೇರಿ ಪೋಸ್ಟ್, ಇದೇ ಊರಿಂದ ಮದ್ದೇರಿಗೆ ಹೋಗೋ ರಸ್ತೆ. ಅಂದರೆ ಮಲ್ಲಂಡಹಳ್ಳಿಯಿಂದ ಮದ್ದೇರಿ ಉತ್ತರ ದಿಕ್ಕಿಗಿದೆ, ಉತ್ತರ ದಿಕ್ಕಿಗೆ. ಆ ಉತ್ತರ ದಿಕ್ಕಿಗೆ ಹೋದಾಗ ನಿಮಗೆ ನೋಡಿ ಅಲ್ಲಿ ರಸ್ತೆನಲ್ಲಿ ಮದ್ದೇರಿಗೂ ಮಲ್ಲಂಡಹಳ್ಳಿಗೂ ಮಧ್ಯದಲ್ಲಿ ನೋಡಿ ಒಂದು ಗುಡಿ ಇದೆ, ಹನುಮಾನ್ ಗುಡಿ. ಇದು ಡೈರಿ ನಾರಾಯಣ ಸ್ವಾಮಿ ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಡೈರಿ ನಾರಾಯಣ ಸ್ವಾಮಿ ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಂದಷ್ಟು ಜಾಗ ಇತ್ತು, ಸರ್ಕಾರಿ ಆಸ್ತಿ, ಸರ್ಕಾರಿ ಜಮೀನು. ಅಲ್ಲಿ ಆತ ಒಂದು ಗುಡಿ ಕಟ್ಟಿ ಪೂಜೆ ಮಾಡ್ತಿದ್ದಾನೆ. ಒಂದಷ್ಟು ಜಾಗಗೆ ಬೇಲೆ ಹಾಕಿದ್ದಾನೆ. ಇದು ತೋಪಿದೆ, ಮಾವಿನ ತಪ್ಪು. ಇದು ಮದ್ದೇರಿ ರಾಮೇಗೌಡರು ಅಂತ ಅವ್ರದ್ದು. ಈಗ ಹನೀಫ್ ಮಗ, ಹಾಗೆ ಇನ್ನೊಬ್ಬ ಹುಡುಗ, ಹಿಂದೂ ಹುಡುಗ, ಚಿಕ್ಕ ಹುಡುಗ, ಮಣಿ ಮಗ ಅಂತ, ಮಣಿ ಅಂತಿದ್ದಾನೆ ಅವ್ರ ಮಗ, ಚಿಕ್ಕ ಹುಡುಗ. ಅವ್ರ ಗಾಡಿ ಮೇಲೆ ಈಗ ನಾನು ಹೊರಟು ನನಗೆ ಡ್ರಾಪ್ ಮಾಡ್ದೆ ಹಳ್ಳಿಗೆ. ಅಲ್ಲಿಗೆ ಬಂದಿದ್ದೀನಿ. ಈಗ 2 ದೇವಸ್ಥಾನ ದರ್ಶನ ಆಗಿದೆ ಹನುಮಾನ್ದು. ಈಗ ಸದ್ಯಕ್ಕೆ ನಾನು ನಿಮಗೆ ದರ್ಶನ ಮಾಡಿಸ್ತಾ ಇರೋದು ನಾಗರಕಟ್ಟೆಗಳು, ಅಶ್ವತ್ಥ ಕಟ್ಟೆಗಳು ಮದ್ದೇರಿ ಮಲ್ಲಂಡಹಳ್ಳಿ ಗ್ರಾಮದಲ್ಲಿ ಒಂದೇ ಕಡೆ ಸಾಕಷ್ಟು ಇದ್ದವು. ಒಂದೊಂದು ಮನೆತನಕ್ಕೂ, ಒಂದೊಂದು ಜಾತಿಗೂ, ಒಂದೊಂದು ಜಾತಿನಲ್ಲಿ ಒಂದೊಂದು ಪಂಗಡಕ್ಕೂ ಒಂದೊಂದು ನಾಗರಕಟ್ಟೆ ಇಲ್ಲಿತ್ತು ಒಂದು ಕಾಲದಲ್ಲಿ. ಈಗ ನಾಗರಕಟ್ಟೆಗಳೆಲ್ಲ ನಾಪತ್ತೆ ಆಗಿಬಿಟ್ಟಿವೆ. ಸದ್ಯಕ್ಕೆ ಅಲ್ಲಿ ಗಂಗಮ್ಮ ಗುಡಿ ಕಾಣಿಸ್ತಾ ಇದೆ ನೋಡಿ, ಅದು ನಾಗರಕಟ್ಟೆಗಳೇ ಇಲ್ಲ. ಈಗ ಬರೀ ಮರಗಳು ಹಿಂಗೆ ಹಿಡ್ಕೊಂಡಿದ್ದಾವೆ. ಇಲ್ಲಿ ಒಂದು ಮನೆ ಕೂಡ ಕಟ್ಬಿಟ್ಟಿದ್ದಾರೆ ಬೇರೆಯವರು. ಅಲ್ಲಿ ನಾಗರಕಟ್ಟೆ ಎಲ್ಲ ನಾಪತ್ತೆ. ಮರಗಳು ಹೊಡೆದಾಕಿದ್ರು, ನಾಗರಕಟ್ಟೆಗಳು ಹೊಡೆದಾಕಿದ್ರು, ಆದರೆ ಕೆಲವು ಮನೆಗಳು ತಯಾರದು. ಇಲ್ಲಿ ಏನು ಸಿಕ್ತೋ ನಿಧಿ, ಏನಿಲ್ವೋ ಅದು ಯಾರಿಗಪ್ಪ ಗೊತ್ತು. ಕೆಲವರು ಹೇಳ್ಕೊತಾರೆ, ಪುಕಾರ ಬಾಯಿಂದ ಬಾಯಿ, ಬಾಯಿಂದ ಬಾಯಿ, ಬಾಯಿಂದ ಬಾಯಿ ಹೇಳ್ಕೊತಾರೆ. ನಿಧಿ ಸಿಕ್ತು, ಅದು ಸಿಕ್ತು, ಇದು ಸಿಕ್ತು ಅಂತ, ಬಂಗಾರ ಸಿಕ್ತು ಅಂತ. ಯಾವುದಕ್ಕೂ ಪ್ರೂಫ್ ಇಲ್ಲ ಬಿಡಿ, ಹೇಳ್ಕೊಳ್ಳೋರಿಗೇನು ಬಾಯಿಗೆ. ಸರಿ ಇರಲಿ. ನಾನು ಒಂದು ಕಾಲದಲ್ಲಿ ಇಲ್ಲಿ ಇದೇ ಸ್ಕೂಲಲ್ಲಿ 4ನೇ ತರಗತಿವರೆಗೂ ನಾನು ಓದಿದೆ. ಆದರೆ ಇಲ್ಲಿನ ಮಾಸ್ಟ್ರು ನನಗೆ ಯಾವಾಗಲೂ ಹೇಳೋರು, ಈ ಊರಿನವರು, ನಾನು ಗುಡಿ ಕಟ್ಕೊಡ್ಲಿಕ್ಕೆ ಈ ಊರಿನವ್ರಿಗೆ ತುಂಬ ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದೆ. ಸದ್ಯಕ್ಕೆ ಇನ್ನೂ ಆ ಯೋಗ ಬಂದಿಲ್ಲ. ನೀವಾದರೂ ಹುಡುಗರು ಪೂಜೆ ಮಾಡಲಿಕ್ಕೆ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿ ಅಂದರು. ಸರಿ, ನಾನೇನು ಮಾಡೋದು, ಕಷ್ಟ ಕಾಲದಲ್ಲಿ ಅದೇನೋ ಹೇಳ್ತಾರಲ್ಲ ಹಾಗೆ ಮಾಸ್ಟ್ರು ನನಗೆ ಸಿ ಮಂಜುನಾಥ್ ಅಂತ, CH ಮಂಜುನಾಥ್ ಅಂತ ಅವ್ರು ನನಗೆ ಹೇಳಿದ್ರು. ನನಗೂ ಒಂದು ಒಳ್ಳೆಯ ಅವಕಾಶ. ಈ ಜಗತ್ತಿನಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು ನಂದು, NS ಪ್ರಾಜೆಕ್ಟ್ ಅಂತ, NS ಪ್ರಾಜೆಕ್ಟ್ ಅಂತಿತ್ತು. ಅದರ ಆಧಾರದ ಮೇಲೆ ಮೂಲ ಸ್ಥಾನ ಒಂದು ಆಗಬೇಕು, ಸಪ್ತಚಕ್ರಗಳಲ್ಲಿ ಒಂದು ಆಗಬೇಕು. ಓಂ ಶ್ರೀ ಶಕ್ತಿ ಮಹಾತ್ಮೆ, ಓಂ ಶ್ರೀ ಶಕ್ತಿ ಮಹಾತ್ಮೆ. ನನ್ನ ಫ್ಯಾಮಿಲಿ, ರಾಯಲ್ ಫ್ಯಾಮಿಲಿ ಏನಿದೆ ನಮ್ಮದು, ಅದರ ಬ್ರ್ಯಾಂಡ್ ನೇಮು ಶಕ್ತಿ ಮಹಾತ್ಮೆ, ಆದಿಶಕ್ತಿ, ಶಕ್ತಿ. ಅದೇ ಆಧಾರದ ಮೇಲೆ ಇಲ್ಲಿ ಒಂದು ಗಣೇಶ ಗುಡಿ, ಓಂ ಶ್ರೀ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಅಥವಾ ಓಂ ಶ್ರೀ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ, ಮಲ್ಲಂಡಹಳ್ಳಿ ಗ್ರಾಮ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಂಪೌಂಡ್ ಒಳಗಡೆ ಕಟ್ಲಾಯಿತು. ಆ ಸಮಯದಲ್ಲಿದು ನಮ್ಮ ಹೆಂಡತಿ ಅಪ್ಪ ಮಾವ ಅವ್ರ ಕೈಯಿಂದನೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಪ್ಪಿಸಿದ್ದೆ ಮಾಮಾಜಿಗೆ. ಅಂದರೆ ನಮ್ಮ ಹೆಂಡತಿ ಅಪ್ಪನಿಗೆ ವಹಿಸಿದ್ವಿ ಈ ಗುಡಿ ಕಟ್ಟಲಿಕ್ಕೆ. ಅಂದರೆ ದುಡ್ಡು ಕಾಸೆಲ್ಲ ನಾವೇ ಅರೇಂಜ್ ಮಾಡಿದ್ದು. ಅವರು ಕೆಲಸಗಾರ ನಿಕ್ಕೊಂಡು ಇದನ್ನು ಫಿನಿಷ್ ಮಾಡಿದ್ರು. 2011 ಇಸ್ವಿ 26ನೇ ತಾರೀಕು ನವಂಬರ್ ತಿಂಗಳು, 26ನೇ ತಾರೀಕು 11ನೇ ತಿಂಗಳು 2011 ಇಸ್ವಿಯಲ್ಲಿ ನಮ್ಮ ಹಳ್ಳಿಗೆ ಶಿವ ಪಾರ್ವತಿ ದರ್ಶನ ಆಗಬೇಕು ಅಂತ ನಾನು ಇಲ್ಲೊಂದು ಕಿಂಡಿ ಮಾಡಿಸ್ದೆ ದೇವಸ್ಥಾನಕ್ಕೆ. ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ನಮ್ಮ ಹಳ್ಳಿ ಕಡೆ ಶಿವ ಪಾರ್ವತಿ ಮುಖ ಮಾಡಿ ಕೂತ್ಕೋಬೇಕು ಅಂತ. ಅದೇ ಪ್ರಕಾರ ಮುಖ ಮಾಡಿ ಕೂತ್ಕೊಂಡಿದ್ದಾರೆ. ಯಾರು? ಶಿವ ಪಾರ್ವತಿ ನಮ್ಮ ಹಳ್ಳಿ ಕಡೆ. ಅಂದರೆ ಈ ದೇವಸ್ಥಾನ ನಮ್ಮ ಹಳ್ಳಿಯಿಂದ ಉತ್ತರ ದಿಕ್ಕಿಗೆ, ಹಳ್ಳಿಯಿಂದ ಆಚೆ ಇದೆ, ಗೊತ್ತಾಯ್ತಲ್ಲ. ಅದಕ್ಕೆ ಕಿಂಡಿ ಮಾಡಿಸಿದ್ದೆ. ಅನಂತರ ನೋಡಿ ಇಲ್ಲಿ ಇರ್ತಕ್ಕಂಥ ಮನೆ, ಇದು ನಮ್ಮ ಚಿಕ್ಕಮಾವ ಅವ್ರ ಮನೆ. ಇದು ನಮ್ಮ ಚಿಕ್ಕಮಾವ ಅವ್ರ ಮನೆ, ಅವ್ರದ್ದೇ ಕಾರು. ಇದು ಡೈರಿ ಇರುತ್ತೆ, ಅವರೇ ನಮ್ಮ ಚಿಕ್ಕಮಾವ. ಇವರು ಗಂಗಮ್ಮ ಗುಡಿಗೆ ಪೂಜೆ ಮಾಡ್ತಾರೆ. ಈ ಕಡೆ ಇದೆ ನೋಡಿ ಮನೆ, ಇದು ನಮ್ಮ ದೊಡ್ಡ ಮಾವದು. ಇನ್ನೊಬ್ಬ ನಮ್ಮ ಬಾಮ ಇದ್ದ, ಅಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಿದ್ದಾನೆ.
ಇವರೇ ನಮ್ಮ ಚಿಕ್ಕಮಾವ, ಅಂದರೆ ನಮ್ಮ ತಾಯಿ ತಮ್ಮ, ನಮ್ಮ ಹೆಂಡತಿ ಅಪ್ಪನ ತಮ್ಮ ಅವರು. ಇನ್ನು ಇವರಲ್ಲಿ ನೀವು ನೋಡ್ಬೋದು ಆ ಕಡೆ ಮನೆಗಳಿದೆ. ಇದು ನಮ್ಮ ಮಾವಂದ್ರದ್ದು, ಚಿಕ್ಕ ಮಾವರದು, ಆಮೇಲೆ ದೊಡ್ಡ ಮಾವದೆಲ್ಲ. ಇನ್ನೂ ನಮ್ಮ ಹೆಂಡತಿ ಅಪ್ಪನ ಮನೆ ಇದೇ ಊರಿನಲ್ಲಿದೆ. ನಾನು ಇಲ್ಲಿ ಬಂದಿರೋದು ಸುಮಾರು ಊರೊಳಗಡೆ ನಾನು ಪ್ರವೇಶ ಮಾಡೋದಿಲ್ಲ. ಸುಮಾರು ವರ್ಷಗಳು ಆದಮೇಲೆ ನಾನು ಬಂದಿರೋದು ಈ ಊರೊಳಗಡೆ. ಈಗ ನನಗೆ ಡ್ರಾಪ್ ಮಾಡ್ತಿದ್ದಾನೆ ಇನ್ನೊಂದು ದೇವಸ್ಥಾನಕ್ಕೆ. ಇವನ ಹೆಸರು ವೆಂಕಟೇಶ್ ಅಂತ. ಇವ್ರದ್ದೊಂದು ಸಂಕಲಮ್ಮ ದೇವಸ್ಥಾನ ಇದೆ, ಒಂದು ಹೊಲದಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಸಂಕಲಮ್ಮ ದೇವಸ್ಥಾನ ಅಂತ. ವೆಂಕಟೇಶ್ ಅಂತ ಆಟೋ ಓಡಿಸ್ತಾನೆ. ಈ ಹುಡುಗನಿಗೆ ನಾನು ಡ್ರಾಪ್ ಕೇಳಿದೆ. ಈಗ ಹೊರಟಿದ್ದೀನಿ ಆ ಹುಡುಗನ ಗಾಡಿ ಮೇಲೆ ಕೂತು. ಎಲ್ಲಿಗಪ್ಪ ಅಂದರೆ ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೀನಿ ಹನುಮಾನ್ ಟೆಂಪಲ್ದು ನಿಮಗೆ, ಕದ್ರಿಪುರ, ಕದ್ರು ಹುಣ್ಣಿಮೆ, ಕೋಜಾಗರಿ ಹುಣ್ಣಿಮೆ ಅಂತ. ಆ ಟೈಮಲ್ಲಿ ನಾನು ನಿಮ್ಗೆ ಒಂದು ದೇವಸ್ಥಾನದ್ದು ಪರಿಚಯ ಮಾಡಿಕೊಟ್ಟಿದ್ದೀನಿ, ವೀಡಿಯೋ ಹಾಕಿದ್ದೀನಿ. ಅವತ್ತು ಆ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅಲ್ಲಿಗೆ ಹೊರಟಿದ್ದೀನಿ. ಅದು ಇನ್ನೂ ಸ್ವಲ್ಪ ಮುಂದೆ, ಅದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಇದೆ. ಸದ್ಯಕ್ಕೆ ಇಲ್ಲೊಂದು ದೇವಸ್ಥಾನ ಇದೆ. ಲಾಸ್ಟ್ ಟೈಮ್ ಈ ದೇವಸ್ಥಾನ ಕೂಡ ವೀಡಿಯೋ ಮಾಡಿದ್ದೀನಿ. ಈ ದೇವಸ್ಥಾನ ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ಇದು ಚಂದ್ರು ಅಂತ, ಗಾರಡಿಯವರು ಚಂದ್ರು ಅಂತ, ಅವ್ರದ್ದು ದೇವಸ್ಥಾನ, ಹನುಮಾನ್ ಟೆಂಪಲು. ಈಗಾಗಲೇ ನೀವು ಎರಡು ದೇವಸ್ಥಾನ ನೋಡಿದ್ದೀರಾ. ಎಷ್ಟು ದೇವಸ್ಥಾನ? 2 ದೇವಸ್ಥಾನ ನೋಡಿದ್ದೀರಾ. ನೆನಪಿಟ್ಕೊಳ್ಳಿ, 2 ದೇವಸ್ಥಾನ ನೋಡಿದ್ದೀರಾ ಹನುಮಾನ್ ಟೆಂಪಲ್ಲು. ಈಗ 3ನೇ ದೇವಸ್ಥಾನ ನೋಡ್ತಾಯಿದ್ದೀರಾ. ಇದು 3ನೇ ದೇವಸ್ಥಾನ. ನಾನು ನಿಮ್ಗೆ ಹೇಳಿದ್ದೀನಿ 8 ದೇವಸ್ಥಾನ ತೋರಿಸ್ತೀನಿ ಅಂತ. ಈ ದೇವಸ್ಥಾನ ಬಂದು ನಮ್ಮ ಹಳ್ಳಿಯಿಂದ ಪೂರ್ವ ದಿಕ್ಕಿನಲ್ಲಿದೆ. ಈಗಾಗಲೇ ನೀವು ನೋಡಿರೋದು, ಮೊದಲು ನೋಡಿದ್ದು, ನಾನು ಊಟ ಮಾಡಿದ್ದು ಅದು ದಕ್ಷಿಣ ದಿಕ್ಕಿಗೆ, ನಮ್ಮ ಹಳ್ಳಿಯಿಂದ ದಕ್ಷಿಣ ದಿಕ್ಕಿಗೆ. ನಮ್ಮ ಮನೆ ಇತ್ತಲ್ಲ, ಹಳ್ಳಿಯಿಂದ ನಮ್ಮ ಮನೆ ಇರೋದು ದಕ್ಷಿಣ ದಿಕ್ಕಿಗೆ. ಅಲ್ಲಿಂದ ಸ್ವಲ್ಪ ಅರ್ಧ ಕಿಲೋಮೀಟರ್ ದೂರದಲ್ಲಿ ದಕ್ಷಿಣ ದಿಕ್ಕಿಗೆ ನಮ್ಮ ಮನೆಯಿಂದ ದೇವಸ್ಥಾನ ಇತ್ತು. ಅಲ್ಲೇ ಹೋಗಿ ಊಟ ಮಾಡಿದ್ದು ಫಸ್ಟ್ ಟೈಮ್ ನೀವು ದರ್ಶನ ಮಾಡಿದ್ದು. ಅನಂತರ ನಾವು ಉತ್ತರ ದಿಕ್ಕಿಗೆ ಹೋದ್ವಿ. ಮದ್ದೇರಿ, ಮಲ್ಲಂಡಳ್ಳಿ 2 ಊರುಗಳ ಮಧ್ಯೆ ಒಂದು ಚಿಕ್ಕ ಗುಡಿಯನ್ನು ನಿಮಗೆ ಪರಿಚಯ ಮಾಡಿಕೊಟ್ಟೆ. ಮುಳ್ಳುಬೇಲೆ ಆಗಿತ್ತಲ್ಲ, ಕಂಬಳುಣಿ, ಆ ಹನುಮಾನ್ ಟೆಂಪಲ್, ಅದು 2ನೇದು. ಈಗ ನೀವು ನೋಡ್ತಾ ಇರೋದು 3ನೇದು, ಗಣಪತಿ ದೇವಸ್ಥಾನ ಆದಮೇಲೆ 3ನೇದು. ಈಗ 4ನೇದು ನೋಡಬೇಕಲ್ಲ ನೀವು, ನಾನು ಕರ್ಕೊಂಡು ಹೋಗ್ತೀನಿ ಮುಂದಕ್ಕೆ. ಅದು ಎಲ್ಲಿ ಅಂತಂದರೆ, ಲಾಸ್ಟ್ ಟೈಮ್ ನೀವು ನೋಡಿದ್ದೀರ ಆಲ್ರೆಡಿ. ಲಾಸ್ಟ್ ಟೈಮು ಕದ್ರಿಪುರ ಜಾತ್ರೆ, ಶ್ರೀ ನರಸಿಂಹಸ್ವಾಮಿ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕದ್ರಿಪುರ, ಅಲ್ಲಿಗೆ ಹೋಗಿದ್ದಾಗ ನೀವು ನೋಡಿದಿರಿ. ಅಲ್ಲಿ ಕೂಡ ನಾನು ಊಟ ಮಾಡಿರೋದು ಎಲ್ಲ ನಾವು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ, ನೀವು ನೋಡಿಲ್ಲ ಅಂದರೆ ಹಿಂದಿನ ವೀಡಿಯೋ ನೋಡಿರಿ. ಅಲ್ಲಿಗೆ ಹೋಗ್ತಾರದು. ಅಲ್ಲಿಗೆ ಈಗ ನಾವು 3 ದೇವಸ್ಥಾನ ಹನುಮಾನ್ ಟೆಂಪಲ್ ನೋಡಿದ್ವಿ ಇದೇ ಚಿಕ್ಕ ಹಳ್ಳಿನಲ್ಲಿ. ಎಷ್ಟು 3 ಟೆಂಪಲ್ ಆಯಿತು, 3 ದೇವಸ್ಥಾನ. ಈಗ ಇನ್ನೊಂದು ದೇವಸ್ಥಾನ ಹತ್ರ ಹೋಗ್ತೀವಿ, ಹನುಮಾನ್ ಟೆಂಪಲ್. ಇದೇ ರೋಡ್ನಲ್ಲಿ, ಇದೇ ರಸ್ತೆನಲ್ಲಿ. ಇದು ನಮ್ಮ ಹಳ್ಳಿಗೆ ಪೂರ್ವ ದಿಕ್ಕಿಗಿದೆ. ಈ ರಸ್ತೆ ಪೂರ್ವ ದಿಕ್ಕಿಗೆ. ಈ ರಸ್ತೆಯಲ್ಲಿ 3 ದೇವಸ್ಥಾನ ಇದೆ. 3 ದೇವಸ್ಥಾನ ಅಕ್ಕಪಕ್ಕ 3 ಹನುಮಾನ್ ಟೆಂಪಲ್ ಇದ್ದಾವೆ. ಪೂರ್ವ ದಿಕ್ಕಿಗೆ ಮಲ್ಲಂಡಳ್ಳಿ ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ, ಪೂರ್ವ ದಿಕ್ಕಿಗೆ ರಸ್ತೆ ಇದು. ಇಲ್ಲೆಷ್ಟು 3 ಇದ್ದಾವೆ. ಇದು ಪೂರ್ವ ಅಂದರೆ ಪಕ್ಕ ಪೂರ್ವಕ್ಕಿಲ್ಲ, ಉತ್ತರಕ್ಕೂ ಪೂರ್ವಕ್ಕೂ ಮಧ್ಯದಲ್ಲಿರೋ ರಸ್ತೆ ಇದು. ನೆನಪಿಟ್ಕೊಳ್ಳಿ, ಉತ್ತರಕ್ಕೂ ಪೂರ್ವಕ್ಕೂ ಮಧ್ಯದಲ್ಲಿರೋ ರಸ್ತೆ ಇದು. ಒಂದು ರೀತಿ ಈಶಾನ್ಯ ಅಂತೀರ ಏನೋ ಗೊತ್ತಿಲ್ಲ ನೀವು, ಕರೆಕ್ಟ್ ಈಶಾನ್ಯ. ಈ ದಿಕ್ಕಿನಲ್ಲಿ ಆಲ್ರೆಡಿ ಈ ದೇವಸ್ಥಾನ ಲಾಸ್ಟ್ ಟೈಮ್ ನೋಡಿದಿರ. ಇಲ್ಲಿ ವರ್ಷ ಊಟ ಹಾಕ್ಸ್ತಾರೆ. ಪೂಜಮ್ಮ, ಮುನ್ಷಾಮಪ್ಪ ಅವರು ಹಿಂದಿನ ಕಾಲದಲ್ಲಿದ್ದರು, ಅವರಿಬ್ಬರು ಈಗಿಲ್ಲ. ಆಮೇಲೆ ಅವ್ರ ಮಕ್ಕಳು ನರಸಿಂಹ, ಗಂಗಾ ಅಂತ ಅವರು ಊಟ ಹಾಕ್ಸ್ತಿದ್ರು. ಆಮೇಲೆ ಈಗ ಅವ್ರ ಮೊಮ್ಮಕ್ಕಳು ಆ ದೇವಸ್ಥಾನ ಇಂಪ್ರೂವ್ ಮಾಡಿದ್ದಾರೆ, ದೊಡ್ಡದಾಗಿ ಮಾಡಿದ್ದಾರೆ. ಅವರಲ್ಲಿ ದೊಡ್ಡದಾಗಿ ಮಾಡಿ ಲಾಸ್ಟ್ ಟೈಮಲ್ಲಿ ಪ್ರೋಗ್ರಾಮೆಲ್ಲ ನಡೀತು. ನಾನು ಕೂಡ ಊಟ ಮಾಡಿದ್ದೀನಿ, ಈ ದೇವಸ್ಥಾನ ಎಲ್ಲ ತೋರಿಸಿದ್ದೀನಿ, ಹಿಂದಿನ ವೀಡಿಯೋನಲ್ಲಿ ನೋಡ್ಬೋದು. ಆದರೆ ಇವತ್ತು ಕೂಡ ಅವರು ಇಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಪೂಜೆ ಇಲ್ಲಿ ಮಾಡಿ ಲಾಸ್ಟ್ ಟೈಮು ಕೋಜಾಗರ ಹುಣ್ಣಿಮೆಗೆ ಕದ್ರಿಪುರ. ಈಗ ಆಲ್ರೆಡಿ ಅರ್ಚಕರು ಬರಬೇಕು, ಇನ್ನೂ ಅರ್ಚಕರು ಬಂದಿಲ್ಲ ಪೂಜೆ ಮಾಡೋಕ್ಕೆ. ಅರ್ಚಕರು ಬರ್ತಾರೆ, ಅಲ್ಲಿವರೆಗೆ ಇವರು ಕಾಯ್ಕೊಂಡಿದ್ದಾರೆ. ಆಮೇಲೆ ಈ ಪ್ರಸಾದ ಏನು ಯಾಗಲ್ಲ ಮಾಡ್ತಾರೆ ಪೂಜೆ ಮಾಡಿ. ಲಾಸ್ಟ್ ಟೈಮ್ ಮೊದಲು ನೋಡ್ರಿ, ಹಳೆಯ ಕಾಲದಲ್ಲಿ ಬರೀ ಒಂದು ಕಲ್ಲಿಗೆ ಅವರು ಪೇಂಟ್ ಹಾಕಿದರು, ಆಮೇಲೆ ವಿಗ್ರಹ ತಂದು ಕೂರಿಸಿದ್ದಾರೆ. ಇದು 48ನೇ ಮಂಡಲ ಪೂಜೆ ಇನ್ನೂ ಆಗಿಲ್ಲ, ಗೊತ್ತಾಯ್ತಲ್ಲ. 48ನೇದು ಮಂಡಲ ಪೂಜೆ ಇನ್ನೂ ಆಗಿಲ್ಲ. ಆನಂತರ ನೆಕ್ಸ್ಟ್ 48ನೇ ಮಂಡಲ ಪೂಜೆ ಆಮೇಲೆ ಮಾಡ್ಬೋದು.
ಓಕೆ, ಇಲ್ಲಿ ಅವರು ಮುನ್ಷಮ್ಮಪ್ಪ ಮೊಮ್ಮಕ್ಕಳು ಅವರು ಸೊಸೆಗಳು ಇದ್ದಾರೆ. ಆಮೇಲೆ ಪೂಜಮ್ಮ ಅವರು ಮಕ್ಕಳ ಸೊಸೆ ಈ ಕಡೆ ಇದ್ದಿದ್ದ ಅಮ್ಮ. ಆಮೇಲೆ ಆ ಕಡೆ ಇರೋದವ್ರು ಸೊಸೆ, ಅವರು ಮೊಮ್ಮಕ್ಕಳುಗಳು. ಓಕೆ, ಈ ದೇವಸ್ಥಾನ ಆಯಿತು. ಈಗ ಹನುಮಾನ್ ಟೆಂಪಲ್ ದರ್ಶನ ಆಯಿತು. ಅಲ್ಲಿಗೆ ಎಷ್ಟಾಯ್ತು ಈಗ? 4 ಹನುಮಾನ್ ಟೆಂಪಲ್ ಆಯಿತು. ಈಗ 5ನೇ ಟೆಂಪಲ್ ಹೋಗೋಣ. ಇಲ್ಲೇ ಪಕ್ಕದಲ್ಲಿದೆ ನೋಡಿರಿ, ಇಲ್ಲಿಗೆ ಕಾಣುತ್ತಲ್ಲ, ಪಕ್ಕದಲ್ಲಿದೆ. ಅದು ಜಡಮುನಿಯಪ್ಪ ಅವ್ರ ಮಕ್ಕಳು, ಸೊಸೆಗಳು, ಮೊಮ್ಮಕ್ಕಳು ಸಾಕಷ್ಟು ವರ್ಷಗಳಿಂದ ಅಲ್ಲಿ ಅನ್ನದಾನ ಎಲ್ಲ ನಡೆಯುತ್ತೆ. ಯಾರು? ಜಡಮುನಿಯಪ್ಪ ಅವರ ಮಕ್ಕಳು, ಸೊಸೆಗಳು, ಮೊಮ್ಮಕ್ಕಳು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯ ನಡೆಯುತ್ತೆ. ಇವರೇ ನೀವು ನೋಡಿದ್ದಕ್ಕೆ ಮೊದಲು ST ಜನಾಂಗದ್ದು, ಈಗ ನೋಡ್ತಾ ಇರೋದು SC ಜನಾಂಗದ್ದು. ಆಶ್ಚರ್ಯಕರ ಸಂಗತಿ ಅಂದರೆ ಇಲ್ಲಿ ಫಸ್ಟ್ ಟೈಮ್ ನೀವು ನೋಡಿದ್ದು ಗೌಡ್ರದ್ದು, 2ನೇ ಸಾರಿ ಚಿಕ್ಕದು ನೋಡಿದ್ದು ಅದು ಗೌಡ್ರದ್ದು. ಆದರೆ ಈಗ ಇವೆರಡೂ ನೋಡ್ತಾ ಇರೋದು ಒಬ್ಬರದು SC, ಆಮೇಲೆ 3ನೇದು ನೋಡಿದ್ದು ಗಾರ್ಡಿ ಜನಾಂಗದ್ದು. ಈಗ 4ನೇದು ಇದು 5ನೇದು. ಇವೆರಡು ST SC. ಇವರು ಭಾರಿ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ತುಂಬ ಜನಕ್ಕೆ ಊಟಗಳೆಲ್ಲ ಹಾಕ್ಸ್ತಾರೆ. ನೋಡಿ, ಹಿಂದ್ಗಡೆ ಪೆಂಡಲ್ ಹಾಕಿದ್ದಾರೆ, ತೋರಿಸ್ತೀನಿ ನಾನು ನಿಮಗೆ. ಇದೇ ದೇವಸ್ಥಾನ, ಹಿಂದ್ಗಡೆ ಪೆಂಡಲ್ ಹಾಕಿದ್ದಾರೆ. ಅಡುಗೆಗಳೆಲ್ಲ ಮಾಡೋದು ಊರಿನಲ್ಲಿರೋರೆಲ್ಲ ಸೇರ್ಕೊಂಡು ಇಲ್ಲಿ ಮಾಡ್ತಾರೆ. ಗೊತ್ತಾಯ್ತಲ್ಲ, ಊರಿನಲ್ಲಿರೋರೆಲ್ಲ ಸೇರ್ಕೊಂಡು ಇಲ್ಲಿ ಸಹಕಾರ ನೀಡ್ತಾರೆ. ಇಲ್ಲಿ ಗೌಡ್ರುಗಳು, SC ST, ಮಾದಿಗರು, ಇನ್ನೊಂದು ವಲಿಯರು, ಮಾದಿಗರು, ಒಕ್ಕಲಿಗರು, ಗೌಡ್ರು ಆ ರೀತಿ ಭೇದ ಭಾವ ಇಲ್ಲ. ಇವರೇ ಗಾರ್ಡಿಯವರು ಆ ರೀತಿ ಭೇದ ಭಾವ ಇಲ್ಲ. ಧರ್ಮ ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗಿ ಮಾಡ್ತಾರೆ. ಆದರೆ ಕೆಲವೊಂದು ಪಾರ್ಟಿಗಳಿದೆ, ಅದು ಒಳಗೆ ಇರುತ್ತೆ. ಗೊತ್ತಾಯ್ತಲ್ಲ. ಈಗ ನಾನು ನಿಮಗೆ ಇಲ್ಲಿ ಒಂದು ದರ್ಶನ ಏನಿದೆ ಅದು ನಿಮಗೆ ಈಗಾಗಲೇ ಮಾಡಿಸ್ದೆ ಹನುಮಾನ್ದು. ಈಗ ಸದ್ಯಕ್ಕೆ ನಾನೀಗ ಮತ್ತೆ ಸ್ಕೂಲ್ ಹತ್ರ ಬಂದಿದ್ದೀನಿ. ಇಲ್ಲಿ ನಾನು ನಿಮಗೆ ಇನ್ನೊಂದು ಟೆಂಪಲ್ನ ನಾನು ದರ್ಶನ ಮಾಡ್ಸೋಕೆ ಹೊರಟಿದ್ದೀನಿ. ಇನ್ನೊಂದು ಟೆಂಪಲ್ ಎಲ್ಲಪ್ಪ ಅಂತ ನಿಮಗೆ ಕರ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ನಾನು ಮತ್ತೆ ಸ್ಕೂಲ್ ಹತ್ರ ಬಂದಿದ್ದೀನಿ. ಇಲ್ಲಿಂದ ಮುಂದಕ್ಕೆ ಇನ್ನೊಂದು ಬ್ರಾಹ್ಮಣರದ್ದು ಒಂದು ದೇವಸ್ಥಾನ ಇರುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಗೊತ್ತಾಯ್ತಲ್ಲ. ನೀವು ಫಸ್ಟ್ ಟೈಮ್ ನೋಡಿದ್ದು ಮೊದಲನೇ ದೇವಸ್ಥಾನ ನಾನು ಊಟ ಮಾಡಿದ್ದು ಅದು ಗೌಡ್ರೆ. 2ನೇದು ಚಿಕ್ಕದಾಗಿ ಒಂದು ಕಡೆ ತೋರಿಸ್ದೆ, ಅದು ಗೌಡ್ರದ್ದೆ. ಆಮೇಲೆ 3ನೇದು ನೋಡಿದ್ರೆ ಅದು ಗಾರ್ಡಿಯವರು, ಚಂದ್ರು, ನಾರಾಯಣಪ್ಪ ಅಂತಿದ್ದಾರೆ ಅವ್ರದ್ದು, ಶಿವು ಅಂತ. ಆಮೇಲೆ 4ನೇದು ನೋಡಿದ್ರೆ ಪೂಜಮ್ಮ ಮುನ್ಷಮ್ಮಪ್ಪ ಅವ್ರು ಬಂದು ಮಾದಿಗರು ಅಂತಾರೆ, ಅಂದರೆ ST. ಆಮೇಲೆ 5ನೇದು ನೋಡಿದ್ರೆ ಅದು SC ಜಡಮುನಿಯಪ್ಪ ಅವ್ರದ್ದು. ಈಗ ಮತ್ತೆ 6ನೇ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಇವರೇ ಎಷ್ಟು? 6ನೇ ದೇವಸ್ಥಾನ. ಇದು ಬ್ರಾಹ್ಮಣರ ಜನಾಂಗದಿದು. ಇಲ್ಲಿಗೆ ಹೋಗ್ತಾ ಇದ್ದೀನಿ ನಿಮಗೆ ದೇವಸ್ಥಾನ ತೋರಿಸ್ಲಿಕ್ಕೆ. ನಾನು ಇಲ್ಲೆಲ್ಲ ಬಂದು ಸುಮಾರು 15-20 ವರ್ಷಗಳಾಗಿದೆ. ಇವರೇ ನೆನಪಿಟ್ಕೊಳ್ಳಿ, 15-20 ವರ್ಷಗಳ ಹಿಂದೆ ನಾನು ಈ ಏರಿಯಾಗೆ ಬಂದಿರೋದು. ಇದು ಬ್ರಾಹ್ಮಣರ ದೇವಸ್ಥಾನ ಯಾವ ದಿಕ್ಕಿಗಿದೆ ಅಂದರೆ ನೇರವಾಗಿ ನಮ್ಮ ಹಳ್ಳಿಗೆ ಉತ್ತರ ದಿಕ್ಕಿಗಿದೆ. ನೆನಪಿಟ್ಕೊಳ್ಳಿ, ನೇರವಾಗಿ ಉತ್ತರ ದಿಕ್ಕಿಗಿದೆ. ಇದು ಊರಿಂದ ನೇರವಾಗಿ ಉತ್ತರ ದಿಕ್ಕಿಗಿದೆ. ಅದೇ ಊರಿಂದ ದಕ್ಷಿಣ ದಿಕ್ಕದಲ್ಲಿ ನಾನು ಹೊರಗಡೆ ನನ್ನ ಮನೆ ಇದೆ. ನನ್ನ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಮೊದಲನೇ ದೇವಸ್ಥಾನ ನೀವು ನೋಡಿದ್ರೆ, ಅಲ್ಲೇ ನಾನು ಊಟ ಮಾಡಿದ್ದು. ಈಗ 6ನೇ ದೇವಸ್ಥಾನ ನೀವು ನೋಡ್ತಾ ಇರೋದು, ಇದು ಬಂದು ನೇರವಾಗಿ ನಮ್ಮ ಹಳ್ಳಿಯಿಂದ ಉತ್ತರ ದಿಕ್ಕಿದೆ. ಆಲ್ರೆಡಿ ಇದು ಮೊದಲೇ ನಾನು ತೋರಿಸ್ಬೇಕಾಗಿತ್ತು ನಿಮಗೆ, ಮರ್ತೋಗ್ಬಿಟ್ಟೆ. ಆಮೇಲೆ ನಾನೀಗ ತೋರಿಸ್ತಾ ಇರೋದು. ಆ್ಯಕ್ಚುಲಿ ನಿಮಗೆ ಇದು 3ನೇ ದೇವಸ್ಥಾನ ಆಗಬೇಕಿತ್ತು. ಯಾಕಂದರೆ ನಮ್ಮ ಹಳ್ಳಿಯಿಂದ ದಕ್ಷಿಣ ದಿಕ್ಕಿಗೆ ಮೊದಲನೇದು ತೋರಿಸ್ದೆ. ಆಮೇಲೆ ಪಶ್ಚಿಮಕ್ಕೂ ಉತ್ತರಕ್ಕೂ ಮಧ್ಯದಲ್ಲಿ ಇನ್ನೊಂದು ದೇವಸ್ಥಾನ ಚಿಕ್ಕದು ತೋರಿಸ್ದೆ. ಆಮೇಲೆ ಉತ್ತರದ್ದು ತೋರಿಸ್ಬೇಕಾಗಿತ್ತು. 3ನೇ ದೇವಸ್ಥಾನ ಇದೇ ಆಗಬೇಕಾಗಿತ್ತು, ಆದರೆ ಹಂಗಾಗಲಿಲ್ಲ. ಮಧ್ಯದಲ್ಲಿ ಬೇರೆ ನಾನು ಪೂರ್ವಕ್ಕೆ ಹೋಗ್ಬಿಟ್ಟೆ, ಮರ್ತೋಗ್ಬಿಟ್ಟೆ. ಇದು ಪೂರ್ವ ದಿಕ್ಕಿಗೆ ಹೊರಟುಬಿಟ್ಟೆ. ಆಮೇಲೆ ಪೂರ್ವ ದಿಕ್ಕಿನಲ್ಲಿ 3 ದೇವಸ್ಥಾನ ನಾನು ನಿಮಗೆ ತೋರಿಸ್ದೆ. ಅದಾದಮೇಲೆ ಈಗ 6ನೇ ದೇವಸ್ಥಾನ ಇದು ಉತ್ತರಕ್ಕೆ ಮತ್ತೆ ಬಂದೆ. ಇರಲಿ, ಉತ್ತರ ದಿಕ್ಕಿನಲ್ಲಿ ಇದಿದೆ. ಇಲ್ಲಿ ಆವಾಗ ಈ ಮರ ಎಲ್ಲ ಹರಳಿ ಮರ ಭಾಳ ಚಿಕ್ಕದಾಗಿತ್ತು. ಸುಮಾರು 15 ವರ್ಷ ಆಯಿತು ನಾನು ಈ ಕಡೆ ಬಂದು. ಈ ಹರಳಿ ಮರ ಭಾಳ ಚಿಕ್ಕದಾಗಿತ್ತು. ಇವತ್ತು ನೋಡಿ ದೊಡ್ಡ ಮರ ಆಗಿದೆ. ಬೇವಿನ ಮರ ಅಂತೂ ಇರಲೇ ಅಲ್ಲ, ಒಂದೇ ಒಂಚೂರಿತ್ತು. ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ,
ಅದೆಲ್ಲ ನಾನು ನೋಡಿದೆ. ಆದರೆ ಹನುಮಾನ್ ಗುಡಿ ಇಲ್ಲ. ಬೇಜಾರಾಯ್ತು ನನಗೆ, ಇದೇನಪ್ಪ ಹಿಂಗಾಯಿತು ಅಂದ್ಬಿಟ್ಟು. ಹಳೇದಾಗ್ಬಿಟ್ಟಿದೆ ಹನುಮಾನ್ ಗುಡಿ, ಬೇಜಾರಾಯಿತು. ಆಮೇಲೆ ವಾಪಸ್ ಬಂದುಬಿಟ್ಟೆ, ಅಲ್ಲಿಂದ ವಾಪಸ್ ಬಂದುಬಿಟ್ಟೆ. ಇದೇನು ಹನುಮಾನ್ ಗುಡಿ ಇಲ್ವಲ್ಲ, ಏನು ಮಾಡೋದು, ಬರೀ ನಾಗರಕಟ್ಟೆ ಇದೆ. ಹನುಮಾನ್ ಗುಡಿ ಇತ್ತು, ಎಲ್ಲ ಬಿದ್ದೋಗ್ಬಿಟ್ಟಿದೆ, ಅದರಲ್ಲಿ ಏನಿಲ್ಲ ಒಳಗಡೆ. ಸರಿ ವಾಪಸ್ ಬಂದುಬಿಟ್ಟೆ, ಬೇಜಾರಾಯಿತು. ಆಮೇಲೆ ಇದು ಬಂದು ಬ್ರಾಹ್ಮಣರದು, ರಾಮಸ್ವಾಮಿ ಅವ್ರ ಮನೆ, ಅವ್ರದ್ದು ದೇವಸ್ಥಾನ ಅಲ್ಲಿದ್ದು. ಆದರೆ ಗುಡಿ ಇರಲಿಲ್ಲ, ಬೇಜಾರಾಯಿತು. ಆಮೇಲೆ ಅವ್ರ ಮಗ ಸಿಕ್ಕಿದ ನನಗೆ, ರಾಮಸ್ವಾಮಿ ಅವ್ರ ಮಗ ಸೀನಪ್ಪ ಅಂತ. ಇವರೇ ಅರ್ಚಕರು. ನಮ್ಮ ಹಳ್ಳಿನಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ಪೂಜೆ ಮಾಡ್ತಾರೆ. ಇವ್ರ ಹೆಸರು ಸೀನಪ್ಪ ಅಂತ, ಅರ್ಚಕರು. ಮತ್ತು ಇವ್ರು ನನಗೆ ಸಿಕ್ಕಿದ್ರು. ಮತ್ತು ಇವ್ರನ್ನ ನಾನು ಕರ್ಕೊಂಡು ಬಂದೆ. ಬಾರಪ್ಪ, ದೇವಸ್ಥಾನನೇ ಇಲ್ವಲ್ಲ ಅಲ್ಲಿ ಅಂದೆ. ಆಮೇಲೆ ಹೇಳಿದ್ರು, ಇಲ್ಲ ದೇವಸ್ಥಾನ ಇದೆ, ನೀವು ನೋಡಿಲ್ಲ, ಅಲ್ಲಿ ಹೊಸ ದೇವಸ್ಥಾನ ಕಟ್ಟಿದ್ದೀವಿ, ಮೊದಲು ಹಳೇದಿತ್ತು, ಅದು ಹೋಯ್ತು, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಮತ್ತೆ ಅಂದ. ಮತ್ತೆ ವಾಪಸ್ ಬಂದೆ, ನೋಡೋಣ ದೇವಸ್ಥಾನ ಅಂತ. ಆಮೇಲೆ ಕರ್ಕೊಂಡು ಹೋದ. ಯಾಕಂದರೆ ಈತ ಇರೋದು ಹಳ್ಳಿನಲ್ಲಿ, ಅವರಪ್ಪ ತಮ್ಮಂದರು ಎಲ್ಲ ಇರೋದು ಊರಿಂದ ಹೊರಗಡೆ. ಆಗಲೇ ನೋಡಿದ್ರಲ್ಲ ನಾಗರಕಟ್ಟೆ, ದೊಡ್ಡದು ಅರಳಿ ಮರ, ಅದು ಅವರಪ್ಪ ಎಲ್ಲ ವಾಸ ಮಾಡೋದು. ಮತ್ತು ಅಲ್ಲಿಗೆ ಹೋಗ್ತಾರದು. ಈಗ ನೆನ್ಪಿಟ್ಕೊಳ್ಳಿ, ಆವಾಗಲೇ ಅಲ್ಲೇ ಹೋಗಿದ್ದು, ಇವಾಗಲ್ಲೇ ಅಲ್ಲೇ ಪಕ್ಕದಲ್ಲಿ ಆ ಕಡೆ ಈ ದೇವಸ್ಥಾನ ನೋಡಿ, ಇದೇ ದೇವಸ್ಥಾನ, ಹನುಮಾನ್ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲೇ ಪಕ್ಕದಲ್ಲೇ ಹನುಮಾನ್ ದೇವಸ್ಥಾನ ಕಟ್ಟಿದ್ದಾರೆ. ನೀವು ಆವಾಗಲೇ ನೋಡಿದ್ದ ಹಳ್ಳಿ ಮರ ಅದಲ್ಲ ನೋಡಿ, ಅಲ್ಲಿ ಹಳ್ಳಿ ಮರ ಅವ್ರ ಮನೆಗಳು, ಬ್ರಾಹ್ಮಣರ ಮನೆಗಳು. ಅಂದರೆ ಈ ಸೀನಪ್ಪ ಅವ್ರ ಅಪ್ಪ ಅವ್ರ ತಮ್ಮ ಎಲ್ಲ ಮನೆ. ನಾನು ಆವಾಗಲೇ ಅಲ್ಲಿ ಬಂದು ಹಂಗೆ ವಾಪಸ್ ಹೋಗ್ಬಿಟ್ಟೆ. ಆದರೆ ದೇವಸ್ಥಾನ ಇಲ್ಲಿ ಹೊಸ್ದಾಗಿ ಕಟ್ಟಿದ್ದಾರೆ, ನಾನು ನೋಡಲಿಲ್ಲ. ಅಲ್ಲಿ ಬರೀ ನಾಗರಕಟ್ಟೆ ಇತ್ತು, ಹಳೆ ದೇವಸ್ಥಾನ ಇತ್ತು. ಹಳೆ ದೇವಸ್ಥಾನದಲ್ಲಿ ವಿಗ್ರಹ ಇಲ್ಲ, ಏನಿಲ್ಲ, ಓಪನ್ ಆಗಿದೆ, ಬಿದ್ದೋಗಿದೆ ಅಲ್ಲ. ಆದರೆ ಹೊಸ ದೇವಸ್ಥಾನ ಇದು. ಇವ್ರು ಹೇಳಿದ್ರು, ಇಲ್ಲ ಅಲ್ಲಿ ಹಳೇದು, ಅಲ್ಲಿಲ್ಲ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ, ಇದು ಹೊಸ ದೇವಸ್ಥಾನ ಅಂತ ಹೇಳ್ದೆ. ಇವರೇ, ಇದು 6ನೇ ದೇವಸ್ಥಾನ. ನಾನು ಇಲ್ಲಿಗೆ ವೀಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು 7, 8 2 ಹನುಮಾನ್ ಟೆಂಪಲ್ ನಾನು ನಿಮಗೆ ತೋರಿಸ್ತೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಟೆಂಪಲ್ ತೋರಿಸ್ತೀನಿ, ಓಕೆನಾ? ಜೈ ಸೀತಾ ರಾಮಾಂಜನೇಯ ಲಕ್ಷ್ಮಣ ಲೋಕಶಾಯ್ ಬಂಧು ಬಳಗ. ಇಲ್ಲಿ ನೋಡಿ ಗಣಪತಿ ಚಿಕ್ಕದಾಗಿದ್ದಾನೆ, ಹಾಗೆ ರಾಮಾನುಜಾಚಾರ್ಯ ಇದ್ದಾರೆ. ನಮೋ ನಮಃ, ಶರಣು ಗುರುದೇವ್. ಜೈ ಸೀತಾ ರಾಮಾಂಜನೇಯ ಲಕ್ಷ್ಮಣ ಹಾಗೂ ಬಂಧು ಬಳಗ, ಮಿತ್ರ, ಗುರು, ದೈವ, ಇವರೆಲ್ಲರ ಆಶೀರ್ವಾದ ನಿಮ್ಮೆಲ್ಲರಿಗೂ. ಶ್ರೀರಾಮನವಮಿ 6ನೇ ತಾರೀಕು ಭಾನುವಾರ, 4ನೇ ತಿಂಗಳು 2025ನೇ ಇಸ್ವಿ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶೀರ್ವದಿಸ್ತಾ, ಮುಂದಿನ ಭಾಗ ತಪ್ಪದೆ ನೀವು ನೋಡಿ ದಯವಿಟ್ಟು. ಹಾಗೆ ಹಿಂದಿನ ಭಾಗಗಳನ್ನು ನೋಡಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲಿ ವೀಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಸಹಕಾರ ನಮಗಿರ್ಬೇಕು ಸದಾ. ಇದ್ದರೆ ನಿಮಗೆ ದೇವಸ್ಥಾನ ಚಿಕ್ಕದು ಅಂತಲ್ಲ, ದೇವಸ್ಥಾನ ದೊಡ್ಡದು ಅಂತಲ್ಲ. ಇವರೇ ಯಾವಾಗಲೂ ದೇವಸ್ಥಾನ ಚಿಕ್ಕದಾಗಲಿ ದೊಡ್ಡದಾಗಲಿ, ಆದರೆ ಅಲ್ಲಿರ್ತಕ್ಕಂಥ ದಿವ್ಯ ಶಕ್ತಿ, ಹಿಂದೂ ಧರ್ಮ, ಹಿಂದೂ ಪರಂಪರೆ, ಹಿಂದೂ ಸಂಸ್ಕೃತಿ, ಇದನ್ನು ಉಳಿಸ್ಬೇಕು. ಅದಕ್ಕಾಗಿ ಈ ರೀತಿ ಸಮಯನ ನಾವು ಈ ರೀತಿ ಉಪಯೋಗ ಮಾಡ್ಕೋಬೇಕು. ಸುಮ್ಮನೆ ಏನೇನೋ ವಿಡಿಯೋಗಳು ನೋಡಿ ಏನೇನೋ ಟೈಮ್ ವೇಸ್ಟ್ ಮಾಡೋದು ಸರಿಯಿಲ್ಲ. ಕೇವಲ ಮೋಜು ಮಸ್ತಿಗಾಗಿ ಜಳಕ ಪಳಕ ತಳಕ ಅಂತ ನೋಡಬೇಡಿ. ಯಾವಾಗಲೂ ಒಂದು ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳಿ. ನಿಮ್ಮೂರಲ್ಲಿ ನೀವು ಹುಟ್ಟಿರ್ತೀರ, ನಿಮ್ಮೂರಿಗಾಗಿ ಏನಾದರೂ ಸೇವೆ ಮಾಡಿ. ಹಾಗೆ ನಮ್ಮೂರಲ್ಲಿ ನಾನು ಹುಟ್ಟಿದ್ದೀನಿ, ನಮ್ಮೂರಿಗಾಗಿ ನಮ್ಮೂರಲ್ಲಿರ್ತಕ್ಕಂಥ ವಿಚಾರಗಳನ್ನು ಪರಿಚಯಿಸ್ತಾ ಇದ್ದೀನಿ. ಈ ಪರಿಚಯ ನಿಮ್ಮೆಲ್ಲರಿಗೂ ಮಾದರಿ ಆಗಲಿ. ಒಟ್ಟಿನಲ್ಲಿ ದೇವರು ಎಲ್ಲಿದ್ದರೆ ಏನು, ಆಶೀರ್ವಾದ ಒಂದು ಎಲ್ಲರಿಗೂ ಇರಲಿ ಅಲ್ವಾ. ಈ ಜಗತ್ತಿನ ಕಲ್ಯಾಣ ಆಗಲಿ ಅಂತ ನಾನು ಬಯಸ್ತೀನಿ. ಓಕೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಿಂದಿನ ಭಾಗಗಳನ್ನು ನೋಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಹಾಕೊಳ್ಳಿ, ಮುಂದಿನ ಭಾಗಗಳು ನೋಡಿ. ಜೈ ಸೀತಾ ರಾಮಾಂಜನ ಲಕ್ಷ್ಮಣ ಲವಕುಶ ಬಂಧು ಮಿತ್ರ ಗುರು ದಯನು. 6 ವಿಡಿಯೋ ಆಯಿತು. 7, 8ಕ್ಕೆ ಸಿದ್ಧರಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಜೈ ಸೀತಾ ರಾಮಾಂಜನ ಲಕ್ಷ್ಮಣ ಲವಕುಶ. ಓಂ ಶಾಂತಿ ಅವರು.